ಅದ ಹಾಗೆ ಎಷ್ಟು ಚಂದಿಲ್ಲ. ಒಂದು ಪ್ರಶ್ನೆ ಕೇಳ್ತಾರೆ, ತನಗೆ ಮುನಿವರಿಗೆ ತಾ ಮುನಿಯಲೇಕಯ್ಯ. ಯಾರಾದರೂ ನನಗೆ ಒಂದಿಷ್ಟು ಅಂತಾರ ಅಂತ ಇಟ್ಕೊಳ್ಳಿ, ಅಂದ ಮಾತ್ರಕ್ಕೆ ನಾನು ಯಾಕೆ ಹಾಗೆ ಮಾಡೋದು, ನನ್ನ ಹೃದಯ ಯಾಕೆ ಕೆಡಿಸಿಕೋಬೇಕು. ತನುವಿನ ಕೋಪ ಹಿರಿತನದ ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು. ಮನೆಯೊಳಗಣ ಕಿತ್ಸು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡಬಲ್ಲುದೇ. ಎಂಥ ಮಾತು ಹೇಳ್ತು. ಮೊದಲ ನಾವು ನಮ್ಮ ಮನೆಯನ್ನು ಸ್ವಚ್ಛಾಗಿಟ್ಟುಕೊಂಡಿರೋದು. ಅವರು ಹೊಲಸ ಮಾಡ್ಯಾರಂತ ನಾನು ಹೊಲಸ ಮಾಡಬಾರ್ದು. ಆಗ ಅಂಥದೊಂದು ಮನಸ್ಥಿತಿಯನ್ನು ಮನುಷ್ಯ ಬೆಳೆಸಿಕೊಂಡಾಗ ಆವಾಗ ಜ್ಞಾನಕರಣ ಶುದ್ಧವಾಗ್ತದೆ. ಅದು ಸಮಾನಿತ್ವಂ ಅದಂಭಿತ್ವಂ ಅಹಿಂಸಾ. ಇದು ಅಹಿಂಸೆ. ಹೃದಯ ಮಧುರವಾಗಿತ್ತು, ಅಹಿಂಸೆ. ಹೃದಯ ಕಠೋರವಾಗಿತ್ತು, ಕ್ರೂರವಾಗಿತ್ತು, ಇದು ಹಿಂಸೆ. ನೋಡಿ ಸಂತೋಷ ಪಡಬೇಕು. ನೋಡಿ ತಾಪ ಮಾಡ್ಕೋತಿದ್ದೇವೆ ಅಂದ್ರೆ ಎಲ್ಲೋ ಕೆಟ್ಟದೆ, ಒಳಗೆ ಕೆಟ್ಟದೆ. ಎಷ್ಟು ಪ್ರಾಣಿಗಳು, ಎಷ್ಟು ಪಶುಗಳು, ಪಕ್ಷಿಗಳು ನಮ್ಮ ಸಲುವಾಗಿ ಕೆಲಸ ಮಾಡೋದಿಲ್ಲೇ ಹೇಳಿ. ಇಡೀ ಭೂಮಂಡಲ ನಾವು ಬರೋಕ್ಕಿಂತ ಮೊದಲ ಪ್ರಾಣಿ ಪಕ್ಷಿಗಳ ಭೂಮಂಡಲ ಆಯಿತು. ನಾವು ಬಂದಿದ್ದೆಲ್ಲೋ 1,00,000 ವರ್ಷದ ಆಚೆ ಕಡೆ ಈಚೆ ಕಡೆ. ಆದರೆ ಎಂಥ ಪ್ರಾಣಿ ಜಗತ್ತ, ಏನು ಸಸ್ಯ ಜಗತ್ತ, ಎಷ್ಟು ಅದ್ಭುತ, ಎಂಥ ಮಹಾವಿಶ್ವ ಇದು. ಇಲ್ಲಿ ಪ್ರತಿಯೊಂದು ಪ್ರಾಣಿಯೂ ತನ್ನದೇ ಆದ ಸುಂದರ ಕಾರ್ಯವನ್ನು ಮಾಡ್ತಾ ಇರ್ತದೆ ಜಗತ್ತಿನಲ್ಲಿ. ನಮ್ಮ ಮನೆ ಮಾಳಿಗೆ ಮೇಲೆ ಬಂದು ಒಂದು ಪಕ್ಷಿ ಹಾಡ್ತಿರ್ತದೆ, ಕೇಳು ಮನುಷ್ಯ, ಆನಂದವಾಗಿ ಕೇಳು, ಆನಂದವಾಗಿ ಕೇಳುವಂಥದ ಹಾಡ್ತದೆ. ಇವ ಆನಂದವಾಗಿ ಅಡುಗೆ ಮನೆಗೆ ಬಾ ಅಂತ ಇವ ಬೇಡ್ತಿರ್ತಾನೆ. ಅಷ್ಟು ವ್ಯತ್ಯಾಸ. ಇವನಿಗೆ ಲಕ್ಷ್ಯ ಬೇರೆ ಮುಗಿಸೋ ಕೆಲಸ, ಅದಕ್ಕೆ ಹಾಡಿ ಆನಂದಗೊಳಿಸೋ ಕೆಲಸ. ಯಾವುದು ಸುಂದರ, ಯಾವುದು ಸುಂದರ. ಎಂಥ ಹಕ್ಕಿ ಪಕ್ಷಿಗಳು, ಎಷ್ಟು ಮಧುರ ಮಧುರ ಅವುಗಳ ಧ್ವನಿ ಜಗತ್ತನ್ನು ಮಧುರಗೊಳಿಸಿದವು. ಮನುಷ್ಯ ಬಂದ, ಎಲ್ಲವನ್ನ ತನ್ನದನ್ನಾಗಿ ಮಾಡಿಕೊಂಡ, ಜಗತ್ತನ್ನೇ ಆಳಲಿಕ್ಕೆ ಪ್ರಾರಂಭ ಮಾಡಿದ. ಇಲ್ಲಿರುವ ಗಿಡಗಳೆಲ್ಲ ನನ್ನುವೆ, ಇಲ್ಲಿರುವ ಪ್ರಾಣಿ ಪಶು ಪಕ್ಷಿಗಳೆಲ್ಲ ನನ್ನುವೆ, ನಾನೇ ಮಾಲೀಕ, ನನಗಾಗಿ ಇವೆಲ್ಲ ಇರೋದು ಅಂತ ಭಾವಿಸಿದ. ಎಲ್ಲರೂ ನನಗಾಗೇನು, ನನಗಾಗಿ ಅದ ಏನು ಈ ಜಗತ್ತೆಲ್ಲ. ನಾನು ಒಬ್ಬ, ಒನ್ ಆಫ್ ದೆಮ್, ನಾನು ಒಬ್ಬ. I am not at the center of the universe. I am a part of it, an insignificant part of it. ಎಲ್ಲದ ಹೇಳಿ, ನನ್ನ ಅಸ್ತಿತ್ವ ಏನು ಸ್ವಲ್ಪ ಸಣ್ಣದು, ಅಷ್ಟೇ ಸಣ್ಣ ಸಣ್ಣದು. ಜಗತ್ತ ಎಂಥ ಅದ್ಭುತ. ಇದರಲ್ಲಿ ಒಂದು ವಿಶಾಲ ಜಗತ್ತಿನೊಳಗೆ ಜೀವಗಳ ಮಧ್ಯ ಒಂದು ಥರದ ಸಮತೋಲ. ಆಕಾಶದಲ್ಲಿ ಪಕ್ಷಿಗಳು ಸ್ವಚ್ಛಂದಾಗಿ ಹಾರ್ತಾ ಇರಬೇಕು, ಭೂಮಿಯ ಮೇಲೆ ವೃಕ್ಷಗಳು ಬೆಳೀತಾ ಇರಬೇಕು, ಮನುಷ್ಯ ನೋಡಿ ಕೇಳಿ ಸಂತೋಷ ಪಡ್ತಾ ಇರಬೇಕು. ಇದು ಜೀವನ, ಇದು ಧರ್ಮ ಜೀವನ, ಇದು ಧರ್ಮ ಜೀವನ. ಆದ್ದರಿಂದ ಗುರು ಹೇಳ್ತಾನೆ, ಮಾಡಕ್ಕೋ ಒಂದಿಷ್ಟು ಮಧುರ ಮಾಡಕ್ಕೋ ಮನಸ್ಸನ್ನು. ಬಹಳ ಕ್ರೂರ ಮನಸ್ಸಾಗಬಾರದು, ಮಧುರವಾಗಿರಬೇಕು. ಮನೆಯೊಳಗೆ ಬರೇ ಬಂದೂಕ, ಪಿಸ್ತೂಲ, ಕತ್ತಿ, ಕಠಾರಿ ಇವ ಇಡಬೇಡ. ಅದರಾಗ 1-4 ಹೂವು ಹಣ್ಣು ಇಡು. ಒಂದಿಷ್ಟು ಮನೆಯಾಗ ಎಲ್ಲ ಕಡೆ ಏನು ಕಾಣುತ್ತಿರಬೇಕು, ಎಲ್ಲ ಸುಂದರ ಸುಂದರ ವಸ್ತುಗಳು ಕಾಣುತ್ತಿರಬೇಕು. ಅಲ್ಲೆಲ್ಲ ಭಯಾನಕ ಸಂಗತಿಗಳು ಕಾಣಬಾರದು.
ಅಲ್ಲವೇನು? ಸುಮ್ಮನೆ ಒಂದು ಹೂವು ತೂಗ ಹಾಕಿ ಮನೆಗೆ ಎಷ್ಟು ಶೋಭಾ ಬರ್ತದೆ. ಒಂದೆರಡು ಕೊಂಬು ತೂಗ ಹಾಕಿದರೆ ಹೆಂಗೆ ಆಗ್ತದೆ? ವಿಚಾರ ಮಾಡುವ. ಏನು ಹಾಕಬೇಕೋ ಹಾಕಬೇಕು, ಯಾವುದಕ್ಕೆ ಪ್ರೋತ್ಸಾಹ ಕೊಡಬೇಕೋ ಕೊಡಬೇಕು. ಜಗತ್ತನ್ನು ನಾಶ ಮಾಡುವ ಮಾರ್ಗ ಹಿಡಿಬಾರದು, ಜಗತ್ತನ್ನು ರಕ್ಷಿಸುವಂಥ ಸುಂದರ ಮಾರ್ಗ ಹಿಡಿದಿರಬೇಕು. ಒಂದಿಷ್ಟು ಎಲ್ಲರೇ ಒಂದಿಷ್ಟು ಸಸ್ಯ ಒಣಗಿತ್ತು ಅಂದರೆ ಒಂದು 4 ಹನಿ ನೀರು ಹಾಕಬೇಕು. ಹಾಕದಿದ್ದರೂ ಚಿಂತಿಲ್ಲ, ಹರಿದರೆ ಒಗಿಬಾರ್ದು ಅಷ್ಟು, ತಾನೇ ಬೆಳೀತದ. ಅದಂಥದ್ದು ನನಗೇನೂ ಹಾಕಬೇಡಪ್ಪ, ನನ್ನ ಹತ್ತಿರ ಬರಬೇಡ. ಮನುಷ್ಯನೇ ನೀ ಬಂದಿ ಅಂದ್ರೆ ಮುಗೀತು, ಜಗತ್ತು ಹಾಳಾಗ್ತದೆ. ಎಂಥ ಅರಣ್ಯಗಳು ನಾಶ ಆದವು ಗೊತ್ತದ ನಿಮಗೆ? ಎಂಥ ಅರಣ್ಯಗಳು, ಎಷ್ಟು ಅದ್ಭುತವಾದ ಅರಣ್ಯಗಳು ನಾಶ. ಸಾವಿರಾರು ವರ್ಷಗಳ ಕಾಲ ಬೆಳೆದು ನಿಂತಹ ಎತ್ತರವಾದ ಮಹಾವೃಕ್ಷಗಳ ನಾಶ. ಎದಕ್ಕೆ? ಏನಿಲ್ಲ, ಸುಮ್ಮನೆ ಗಳಿಸೋದಕ್ಕಷ್ಟು, ಗಳಿಸೋದಕ್ಕೆ. ಇವ ಗಿಡ ನೋಡ್ದ ರೂಪಾಯಿದಾಗ ಲೆಕ್ಕ ಹಾಕ್ತಾನೆ ವಿನ ಗಿಡ ಲೆಕ್ಕಲ್ಲ. ಇದೇನು ಕೆಲಸಕ್ಕೆ ಬರ್ತದ, ಇದೇನು ಕೆಲಸಕ್ಕೆ ಬರ್ತದ ಅನ್ನೋದದ, ಕಡಿಯೋದದ, ಬಜಾರಕ್ಕೆ ಒಯ್ಯೋದದ, ತರೋದದ, ರೊಕ್ಕ ಇಟ್ಕೊಳ್ಳೋದದ. ಜೀವನ ಹೊಲಸ ಆಕ್ಕೋತ ಹೋಗ್ತದೆ, ಜಗತ್ತು ಬಡವಾಕ್ಕೋತ ಹೋಗ್ತದೆ. ಬೇಕು, ಎಲ್ಲ ಬೇಕು. ನಮ್ಮ ಸುತ್ತಮುತ್ತ ನಮಗೂ ಒಂದಿಷ್ಟು ಅವಕಾಶದ, ಇನ್ನೊಬ್ಬರಿಗೂ ಒಂದಿಷ್ಟು ಅವಕಾಶದ. ಹೌದಲ್ಲ ಹೇಳಿ? ನಾನು ಬದುಕಬೇಕು, ಐ ಹ್ಯಾವ್ ಟು ಲಿವ್ ಆ್ಯಂಡ್ ಯು ಹ್ಯಾವ್ ಟು ಲಿವ್. I must let you to live. Let me live, let you live. ನಾನು ಬದುಕ್ತೇನೆ, ನೀವು ಬದುಕಬೇಕು, ನಾವಿಬ್ಬರು ಕೂಡಿ ಬದುಕಬೇಕು. ಈ ಜಗತ್ತಿನಲ್ಲಿ ಇಬ್ಬರ ಹಿತವಹಿಸಿ ಬದುಕ್ತಾ ಇರಬೇಕಷ್ಟೆ. ಇಬ್ಬರ ಮಧ್ಯ ಮೇಳ ಇರಬೇಕು. ನಿಸರ್ಗ ವ್ಯಕ್ತಿಯ ಮಧ್ಯ ಮೇಳ ಇರಬೇಕು. ಪ್ರಾಣಿ ಪ್ರಪಂಚದ ಮಧ್ಯ, ಮನುಷ್ಯ ಕುಲದ ಮಧ್ಯ ಮೇಳ ಇರಬೇಕು. ಅದರಿಂದ ಇದಕ್ಕೆ ಹಿತ, ಇದರಿಂದ ಅದಕ್ಕೆ ಹಿತ. ಹಿಂದಕ್ಕೆ ನೋಡಿರಲ್ಲ, ಪಕ್ಷಿಗಳಿಗೆ ಒಂದಿಷ್ಟು ಬೇಸಿಗೆಯಲ್ಲಿ ಕಾಳು ಹಾಕ್ತಿದ್ದು, ನೀರು ಹಾಕ್ತಿದ್ದು, ಇಲ್ಲ ತೂಗಕ್ಕೆ ಬಿಡ್ತಿದ್ರು ಒಂದಿಷ್ಟು. ಏನೋ ಅಂತೀರಲ್ಲ, ಅವುಗಳ ಮಧ್ಯೆ ಒಂದಿಷ್ಟು ಇದು ಇಟ್ಟು, ಬಟ್ಲ ಇಟ್ಟು ಅಥವಾ ಪರಿಯಾಣ ಇಟ್ಟು ಅದರಾಗ ನೀರು ಹಾಕಿ ಸುಮ್ಮನೆ ಕುಡಿಲಿ, ಸುಮ್ಮನೆ ಕುಡಿದ ಒಂದಿಷ್ಟು ಹಾಡಲಿ ನಮ್ಮ ಸಲುವಾಗಿ. ಅದು ಭಾವನಾ ಎಷ್ಟು ಅದ್ಭುತ. ಸುಮ್ಮನೆ ಹಾಡ್ತಾ ಇರಬೇಕು. ಆದರೆ ಮನುಷ್ಯ ಹಂಗಲ್ಲ. ಅವನಿಗೆ ಚಲೋ ಹಾಡ್ತಿತ್ತು ಅಂದರೆ ಯಾವಾಗ ಹಿಡ್ದೇನೆ, ಯಾವಾಗ ಪಂಜರದಾಗ ಇಟ್ಟೇನೆ, ಯಾವಾಗ ಹಿಡ್ದೇನೆ, ಯಾವಾಗ ಇಟ್ಟೇನೆ. ಇದು ಒಂದು ಕಾಗಿತ್ತು ಒಂದು ಊರಾಗ. ಅದು ಊರ ಮೇಲೆ, ಅದು ಸಾಧಾರಣ ಊರಾಗ ಇರ್ತಾವೆ ಕಾಗೆಗಳು. ಯಾಕೆಂದರೆ ಅವಕ್ಕೆ ಗೊತ್ತದ ಇವನು ಕೂಡ ಹೆಂಗೆ ಬದುಕಬೇಕು, ಇವನ ಕೈಯಾಗ ಸಿಗಲಾರದೆ. ಇದು ಅವಕ್ಕೆ ಗೊತ್ತು. ಅದಕ್ಕೆ ಅವು ದೇವರಲ್ಲಿ ಬೇಡ್ಕೊಂಡು ಬಂದು, ನನ್ನ ಧ್ವನಿ ಚಲೋ ಇರಬಾರ್ದು, ನನ್ನ ರೂಪ ಚಲೋ ಇರಬಾರ್ದು. ಯಾಕೆ? ನೀ ಧ್ವನಿ ಚಲೋ ಕೊಟ್ಟು, ರೂಪ ಕೊಟ್ಟು ನಾನು ಮುಗಿಸೇ ಬಿಡ್ತಾನಿವ. ಅದಕ್ಕೆ ನನಗೆ ಹಿಂಗೆ ಕೊಡು ಅಂತ ಬೇಡ್ಕೊಂಡು ಬಂದು ಮನುಷ್ಯನ ತಲೆ ಮೇಲೆ ಕುಂತು, ಮಾಳಿಗೆ ಮೇಲೆ ಕುಂತು, ಇಲ್ಲೇ ಹಾರಾಡ್ಕೊಂಡಿತ್ತು, ಯಾವನೂ ಹಿಡಿಯೋದಿಲ್ಲ. ಒಂದು ದಿವಸ ಒಂದು ಗಿಳಿ ಬಂತು. ಪಾಪ ದೂರದಿಂದ ಹಾರಿ ಬಂತು. ಚಲೋ ಗಿಳಿ, ಬಹಳ ಒಳ್ಳೆ ಸುಂದರ ಬಣ್ಣ. ಏನು ಮಾತು, ಅಷ್ಟು ಹಸನಾದ ಮಾತು. ಅದನ್ನು ನೋಡಿದರೆ ಅಷ್ಟು ಆನಂದ ಆಗಬೇಕು ಅಂಥದ್ದೊಂದು ಗಿಳಿ ಬಂತು. ಅದು ಗಿಳಿನೂ ಬಂದು ಇದ್ರ ಮೇಲೆ ಕೂತು, ಕುಂಬಿ ಮೇಲೆ. ಈ ಕಾಗಿನೂ ಅಲ್ಲೇ ಕೂತಿತ್ತು. ಈ ಗಿಳಿ ಸುಂದರವಾಗಿ ಮಾತಾಡೋಕ್ಕೆ ಶುರು ಮಾಡ್ತು. ಅಲ್ಲಿಂದ ಮನೆಯೊಳಗಿನ ಮಾಲೀಕ ಬಂದು ನೋಡ್ದ. ಭಾಳ ಸಂತೋಷ ಆಯಿತು ಅವನಿಗೆ. ಆವಾಗ ಅವ ತಂದು ಒಂದು ಹಣ್ಣಿಟ್ಟ ಹೊರಗೆ.
ಹಣ್ಣಿಟ್ಟ. ಅವಾಗ ಗಿಳಿಗೆ ಆ ಹಣ್ಣು ತಿನ್ನಬೇಕು ಅನ್ನಿಸ್ತು. ಭಾಳ ಚಲೋ ಹಣ್ಣಿತ್ತು, ಮಾವಿನ ಹಣ್ಣು. ಅದು ಆಗ ಪಾಡಾಗಿತ್ತು, ಅದನ್ನು ತಿನ್ನಬೇಕು ಅನ್ನಿಸ್ತು. ಅದು ಹಿಂಗೆ ಹಾರ್ತಿತ್ತು, ಇಳಿಬೇಕಲ್ಲ, ಕೆಳಗಿಳಿದು ತಿನ್ನಬೇಕು. ಒಂದು ಇದ್ರ ಮೇಲೆ ಇಟ್ಟಿದ್ದ. ಅವಾಗ ಕಾಕಿ ಹೇಳ್ತು, ಇಳಿಬೇಡೋ ಅಂತ. ಇಳಿಬೇಡ, ನಾ ಇಲ್ಲಿದ್ದೀನಿ ಗೊತ್ತಿಲ್ಲೇನು, ಇಂಥವು ದಿವಸ ಇಡ್ತಾನ, ನಾವು ಒಂದು ದಿವಸ ಅವನ ಕಡೆ ಹೋಗೋದು. ಮನುಷ್ಯನ ಸ್ವಭಾವ ನಿನಗೆ ಗೊತ್ತಿಲ್ಲ, ಅವನು ಸರಿಯಾಗಿ ಅರ್ಥ ಮಾಡಿಕೊಂಡವು ನಾವೊಬ್ಬನೇ. ನನ್ನ ಮಾತು ಒಂದಿಷ್ಟು ಕೇಳು, ಇಳಿಬೇಡ ಅಂತ ಹೇಳ್ತು. ಅಲ್ಲೇನು ಎಷ್ಟು ಚಲೋ ಇಟ್ಟಿದಾನ, ಎಷ್ಟು ಮಧುರದ, ನನ್ನ ಸಲುವಾಗಿ ನೋಡಿ ಎಷ್ಟು ಆನಂದ ಪಟ್ಟ. ನನ್ನ ಮಾತು ಕೇಳಿ ಅವನಿಗೆ ಸಂತೋಷ ಆಗಿ ಒಂದು ಹಣ್ಣಿಟ್ಟಾನ. ಪಾಪ ತಗೋಬಾರ್ದೇನು, ಆತಿಥ್ಯ ಮಾಡ್ತಾನ ಅಂತು ಗಿಳಿ. ಅವನು ನಂಬಬೇಡ, ಅವ ಮ್ಯಾಲ ಕಂಡಂಗೆ ಒಳಗಿಲ್ಲ. ಅವನು ಹೃದಯದಾಗ ಕ್ರೌರ್ಯದ, ಮಾತಿನಾಗ ಸವಿಜೇನದ. ಹಣ್ಣು ಕೊಡ್ತಾನ, ಬಂಧನಕ್ಕೆ ಒಳಪಡಿಸ್ತಾನ ಮನುಷ್ಯ. ಅವ ಪ್ರೀತಿಯಿಂದ ಹಣ್ಣು ಕೊಡೋದಿಲ್ಲ, ಒಳಗೊಂದು ಕ್ರೌರ್ಯ ಭಾವದ. ನಿನ್ನ ಇಡೀ ಒಂದು ಹಣ್ಣು ನಿನ್ನನ್ನು ಸಂಪೂರ್ಣ, ನಿನ್ನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ತೆಗೆದುಹಾಕ್ತದೆ. ಸಾಯೋತಕ ನೀನು ಬಂಧನದಲ್ಲಿರಬೇಕಾದೀತು, ವಿಚಾರ ಮಾಡು ಅಂದ. ಯಾರು? ಕಾಗಿ. ಎಷ್ಟು ಶಾಣ್ಯ ಅದ. ಕೆಟ್ಟ ಕಾಗಿ ಅಂತ ಮನುಷ್ಯ ಬೈತಾನ, ಅದು ಬಯಸ್ಕೋತದ. ಇವ ಕೆಟ್ಟ ಅಂದಾನಂತ ಅದು ಉಳ್ಕೊಂಡದ. ಚಲೋ ಕಾಗಿ ಅಂದಿದ್ರೆ ಮತ್ತೆ ಅರ್ಥದ್ದ. ಕಾಗೆ ಹಂಗೆ ಮಾಡೋದಿಲ್ಲ. ನೀನು ಒಗದ ಬಳಕ ತಿಂದೀತೇವಿನ ಕೊಟ್ಟರು ತಿನ್ನೋದಿಲ್ಲ. ಇದು ಅದರ ವೈಶಿಷ್ಟ್ಯ. ಅದು ಹೇಳ್ತದೆ, ಒಗಿಬೇಕಾದ್ರೆ ನಾ ತೊಗೊಂಡೋಗ್ತೀನಿ, ಆದರೆ ನಿನ್ನ ಇಟ್ಟು ಬಳಕ ತೊಗೊಳ್ಳೋದಿಲ್ಲ. ಅದಕ್ಕೆ ಕಾಗಿ ಬಹಳ ಅದು ಸಾಯುತಕ ಅದೇ ಬರ್ತದೆ, ಮತ್ತು ಸತ್ತಾಗೂ ಬರೋದಿಲ್ಲ, ಸ್ಮಶಾನದಾಗ ಬರ್ತದೆ. ಇವನು ಸ್ವರ್ಗಕ್ಕೆ ಕಳಿಸೋದು ಅದೇ. ಯಾವ ಗಿಳಿ ಬರುವುದಿಲ್ಲ, ಅದು ಬರೋದಿಲ್ಲ, ಇದು ಬರೋದಿಲ್ಲ. ಕಾಗಿ ಮುಟ್ಟಿತು ಅಂದರೆ ವಾದ ಅಂತ ಅದರ ಅರ್ಥ. ಕಾಗಿ ಶಕ್ತಿ ಅಷ್ಟದ. ಇವ ಹುಟ್ಟಾಗ ಅದು ಶುರು ಮಾಡಿದ್ದು, ಇವ ಸಾಯೋತಕ ಕಾಗಿ ಇವನು ಕೂಡ ಇರ್ತದೆ. ಇವನು ಸ್ವರ್ಗಕ್ಕೆ ಕಳಿಸೇ ಹೋಗೋದು. ಅದೇ ಅಷ್ಟು, ಎಷ್ಟು ಜಾಣ್ಮೆ ಅದು. ಅದಕ್ಕೆ ಕಾಗೆ ಹೇಳ್ತದೆ, ಮನುಷ್ಯನೇ ನಿನ್ನ ನಂಬಲಿಕ್ಕಾಗೋದಿಲ್ಲ. ಯಾಕೆ ನಿನ್ನ ಹೃದಯ ಬೇರೆ ಅದ, ಮ್ಯಾಗ ಬೇರೆ ಅದ. ಹೃದಯದೊಳಗೆ ಹಲಾಹಲ ಅದ, ಕಹಿ ಅದ, ನಾಲ್ಗೆ ಮ್ಯಾಲ ಸವಿ ಜೇನದ. ಎರಡೂ ನನಗೆ ಗೊತ್ತದ. ಹಾಂಗಾಗ ಒಳಗೆ ಜೇನಿನಂಥ ಹೃದಯ, ಮಾತಿನಲ್ಲಿ ಮಧುರತ, ಕಾರ್ಯಗಳಲ್ಲಿ ಸುಶೀಲತ. ಇದು ಜೀವನ, ಅಹಿಂಸ. ಇದು ಅಹಿಂಸೆ. ಎಂಥ ಅಹಿಂಸೆ ಇದು! ಮೂರನೆಯ ವಿಧಾನ, ಮನಸ್ಸನ್ನು ಶುಚಿಗೊಳಿಸುವ ಮೂರನೆಯ ವಿಧಾನ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ. ಇನ್ನು ಕ್ಷಾಂತಿ, ಆರ್ಜವಂ, ಇವೆಲ್ಲ ಆಚಾರ್ಯ ಉಪಾಸನಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ, ಇಂದ್ರಿಯಾರ್ಥೇಷು ವೈರಾಗ್ಯಂ, ಅನಹಂಕಾರ ಏವಚ. ನಾಳೆ ನೋಡ್ತೀವಿ. ನಮಸ್ಕಾರ. ಮಸ್ತಾಗಿರೋದದ, ಸಪ್ಪಗಾಗಿ ಮುಖ ಬಾಡಿಸಿಕೊಂಡು ಏನೂ ಇಲ್ಲದಂಗೆ, ದೇವ್ರೇನೂ ಕೊಡ್ಲಾರ್ದಂಗೆ ಯಾಕರೆ ಹುಟ್ಟದೆ ಅಂತ ಅವನು ಅನ್ನೋದು, ಮತ್ತೊಬ್ಬರು ಅನ್ನೋದು, ಇವನು ಕೂಡ ನಮ್ಮನ್ನು ಯಾಕೆ ಹುಟ್ಟಿಸಿದೆ ಅಂತ ಅವ್ರು ಅನ್ನೋದು. ಹೀಗಾದ್ರೆ ಮನ್ಯಾಗ ಎದ್ದು ಕೂಡಲೇ ತಾಯಿ ತಂದೆ ನಕ್ಕೋತಿದ್ರೆ ಮಕ್ಕಳು ನಕ್ಕೋತ ಹೇಳ್ತಾರೆ. ಇವರ ಕೆಟ್ಟ ಗಂಟು ಮುಖ ಹಾಕೊಂಡು ಇವ್ರು ಎದ್ದು, गुरु ब्रह्मा है गुरु विष्णु हे शंकर भगवान आपके चरणों में, हे गुरुदेव प्रणाम।